ಇವತ್ತು ನಾವು ಮಕ್ಕಳಿಗೇನಾದರೂ ಮಾದರಿ ಹೇಳಬೇಕು ಅಂದರೆ ನನ್ನ ಪ್ರಕಾರ ಕಲಾಂ ಬಿಟ್ಟರೆ ಇನ್ಯಾರೂ ಇಲ್ಲ. ಹಿಂದಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ದಿಲೀಪ್, ನಾನು ಹಳ್ಳಿಗೆ ಹೋಗಿ ಕಲಾಂ ಬೀರಿದ ಬೆಳಕು ಅಂತ ಕಾರ್ಯಕ್ರಮ ಮಾಡ್ತಿದ್ದೆ. ನನಗೆ ಕೇಳಿದರು, ಕಲಾಂ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ. ನಾನು ಹೇಳಿದೆ, ಈಗ ಮೌಲ್ಯಗಳನ್ನು ಪಾಲಿಸಬೇಕು ಅಂತ ಹೇಳಬೇಕಾದ್ರೆ ಉದಾಹರಣೆ ಯಾವುದು ಕೊಡಲಿ ನಾನು? ನಮ್ಮ ಕಣ್ಣು ಸುತ್ತಮುತ್ತಲೇ ಇರುವಂಥ ಮಾದರಿಗಳಾಗ್ತಾ ಇಲ್ಲ. ಮತ್ತೆ ಗಾಂಧಿ ಹೇಳಬೇಕು, ಹರಿಶ್ಚಂದ್ರ ಹೇಳಬೇಕು. ಹುಡುಗರಂತಾರೆ ಹಳೇದು ಬಿಡಿ ಸರ್, ಈಗ ಆಗಲ್ಲ ಈಗ ಅಂತಾರೆ. ಈಗ ನಮ್ಮ ಜೊತೆಗಿದ್ದಂಥ ವ್ಯಕ್ತಿ, ನಮ್ಮ ಕಣ್ಣು ಮುಂದೆ ಇದ್ದಂಥ ವ್ಯಕ್ತಿ, ಪ್ರಪಂಚಕ್ಕೆ ಮಾದರಿ ಆಗುವಂಥವ್ರು ಯಾರಾದರೂ ಇದ್ದರೆ ಡಾಕ್ಟರ್ ಕಲಾಂ ಮಾತ್ರ, ಇನ್ಯಾರು. ಬಾಲಗುರುಸ್ವಾಮಿ ಅಂತ ಇದ್ದಾರೆ. ಇವತ್ತು ನಿಮಗೆಲ್ಲರೂ ಕಂಪ್ಯೂಟರ್ದಲ್ಲಿ ಸಿ ಲ್ಯಾಂಗ್ವೇಜ್ ಅಂದರೆ ಅಥಾರಿಟಿ ಅವರು. ನನ್ನ ಸ್ನೇಹಿತರವರು, ನನ್ನ ಜೊತೆಗೆ ನಮ್ಮ ಜೈನ್ ಗ್ರೂಪಲ್ಲೂ ಕೆಲಸ ಮಾಡಿದ್ರು ಅವರು. ಅವ್ರು ಅಣ್ಣಾ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದರು. ನನಗೆ ಕೇಳೋರು, ನೀವೆಲ್ಲೆಲ್ಲೂ ಹೋಗಿ ಪಾಠ ಮಾಡ್ತೀರಿ ಬೇರೆ ಬೇರೆ ದೇಶಕ್ಕೆ, ನಮ್ಮಲ್ಲಿ ಯಾಕೆ ಮಾಡೋಲ್ಲ ಅಂತ. ಕರೀರಿ ಬರ್ತೀನಿ ಎಂದೆ. ಅಣ್ಣಾ ಯೂನಿವರ್ಸಿಟಿಗೆ ಹೋಗ್ತಿದ್ದೆ ನಾನು 15 ದಿವಸಕ್ಕೊಂದ್ಸಲನೋ ತಿಂಗಳಿಗೊಂದ್ಸಲನೋ ಹೋಗಿ ಆ MBA ಹುಡುಗರಿಗೆ ಪಾಠ ಮಾಡಬೇಕು. ಬೆಂಗಳೂರಿಂದ ಬೆಳಿಗ್ಗೆ ವಿಮಾನದಲ್ಲಿ ಹೋಗ್ಬಿಡೋದು, 10ರಿಂದ 1 ಗಂಟೆವರೆಗೆ ಕ್ಲಾಸ್ ಮಾಡೋದು. ಬಾಲು ಅದು ಕರಿತಿದ್ದೆ, ಬಾಲಗುರುಸ್ವಾಮಿಗೆ. ಅವರು ವೈಸ್ ಚಾನ್ಸಲರ್ ರೂಮಲ್ಲಿ ಊಟ ಮಾಡೋದು ಮಾಡಿ ಅವ್ರು ಕೇಳೋರು, ಕಲಾಮಲ್ಲಿ ಇದ್ರು ಅವಾಗ ಪ್ರೊಫೆಸರ್ ಎಮಿರಿಟಸ್ ಅಂತ ಇದ್ದರು. ವಾರಕ್ಕೊಂದೆರಡು ಕ್ಲಾಸ್ ತೊಗೋತಾಯಿದ್ರು. ಒಂದು ರೂಮ್ ಇತ್ತು, ಅಲ್ಲಿ ಹೋಗೋಣ ಬನ್ನಿ ಅವ್ರ ಕಡೆ ಅನ್ನೋರು. ಆಗ ಅವ್ರು ರಾಷ್ಟ್ರಪತಿ ಆಗ್ತಾರಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವ್ರ ಹತ್ರ ಹೋಗಬೇಕು. ಹೋದ ತಕ್ಷಣ ಊಟ ಆಯ್ತಾ ಅಂತ ಕೇಳೋರು. ಆಯಿತು. ಪಕ್ಕದಲ್ಲಿ ಒಂದು ಬಾಟ್ಲಲ್ಲಿ ಈ ಹುರಿದ ಶೇಂಗಾ ಇಟ್ಕೊಂಡಿರ್ಬೇಕು. ಮುಷ್ಟಿ ಕೊಡೋರು ನಮಗೆ, ತಿನ್ ಗುಡ್ ಫಾರ್ ಹೆಲ್ತ್ ಅನ್ನೋರು. ವೈ ನಾಟ್ ತಿಂದು ಅವರು ಹೇಳ್ತಾ ಸುದ್ದಿ ಹೇಳೋರು, ತಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋರು. ನಾನು ವಾಪಸ್ ಬೆಂಗಳೂರಿಗೆ ಬರೋ ತನಕ, ಆ ಫ್ಲೈಟ್ ಟೈಮ್ ಆಗೋ ತನಕ ಮಾತಾಡಿ ಬಂದುಬಿಡ್ತಿದ್ದೆ. ಹೀಗೆ ಮಾತಾಡ್ತಾ ಇದ್ದಾಗ ಎಷ್ಟು ಅದ್ಭುತ ಮನುಷ್ಯ ಅಂತ ಅನಿಸೋದು ನನಗೆ. ಎಷ್ಟು ಎತ್ತರಕ್ಕಿದ್ದವರು, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅಡ್ವೈಸರ್ ಆಗಿದ್ದವರು, ಭಾರತ ರತ್ನ ಆಗಿದ್ದವರು, ಸುಲಭವಾಗಿ ಮಾತಾಡ್ಬೋದಾ ಇಷ್ಟು ಅನಿಸ್ತಿತ್ತು. ಆವಾಗ ಭೇಟಿಯಾದದ್ದು, ಅದು ಹಾಗೆ ಉಳ್ಕೊಂಡು ಬಂತು ಸ್ನೇಹ. ನಾನು ಕಲಿಬೇಕಾದದ್ದು ಅಂದರೆ, ನಾನು ಕಲ್ತದ್ದವರಿಂದ ಅಥವಾ ಮಕ್ಕಳಿಗೆ ಹೇಳೋದು ಕಲಿಬೇಕು ಅಂದರೆ, ಮುಖವಾಡ ಬೇಡ. ನಾವು ಎಷ್ಟು ಮಟ್ಟಿಗೆ ಮುಖವಾಡ ಹಾಕ್ಕೋತೀವಿ ಅಷ್ಟು ನಿಸರ್ಗದಿಂದ ದೂರ ಆಗ್ತೀವಿ. ನಾನು ಹೇಗಿದ್ದೇನೋ ಹಾಗಿದ್ದೇನಪ್ಪ, ಇರೋದು ಹೇಗೆ. ಅವ್ರದ್ದೇ ಒಂದು ಕೊಟೇಶನ್ ಇದೆ ಭಾಳ ಚಂದ, ಐ ಆಮ್ ನಾಟ್ ಹ್ಯಾಂಡ್ಸಮ್ ಬಟ್ ಐ ಕ್ಯಾನ್ ಬಿ ಹ್ಯಾಂಡ್ಸ್ ಟು ಸಮ್ ಅಂತ. ಕಷ್ಟದಲ್ಲಿರೋ ಕೈ ಕೊಡ್ತೀನಿ, ನಾನೇ ಸಹಾಯ ಮಾಡ್ತೀನಿ. ನಿಜವಾಗ್ಲೂ ಹಾಗೆ ಮಾಡಿದವರು. ಮತ್ತು ಇನ್ನೊಂದು ನನಗನ್ಸೋ ಮಟ್ಟಿಗೆ, ರಾಷ್ಟ್ರಪತಿ ಆದರೂ ಅವ್ರಿಗೆ ನೆನಪಿರ್ತಿತ್ತು ಅಂತಲ್ಲ, ನೆನಪು ಮಾಡ್ಬೇಕು, ಸರ್ ನೀವು ರಾಷ್ಟ್ರಪತಿ ಸರ್, ಹಂಗೆ ಮಾಡಬೇಡಿ ಸರ್ ಅನ್ಬೇಕು. ಅಷ್ಟು ಸಿಂಪಲ್, ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನೆಲದ ಮೇಲೆ ಕೂತ್ಕೊಂಡ್ಬಿಡೋದು, ಆ ಥರ ಸ್ವಭಾವ. ಒಂದು ದೊಡ್ಡ ಪ್ರೋಗ್ರಾಮ್ ದಿಲ್ಲಿಯಲ್ಲಿ ವಿಜ್ಞಾನ ಭವನದಲ್ಲಿ NDTV ಅವ್ರದ್ದೆಲ್ಲ ಮೇಲೆ ಇದ್ದರು, ರಿಪೋರ್ಟರ್ಸ್ ಎಲ್ಲ ಇದ್ದರು. ಇವರು ಟಿಪಿಕಲ್ ಸೈಂಟಿಸ್ಟ್ ಥರ ಪ್ರೆಸೆಂಟೇಷನ್ ಮಾಡೋರು. ಪ್ರೆಸಿಡೆಂಟ್ ಇದ್ದಾಗ ಪವರ್ ಪಾಯಿಂಟ್ ಹಾಕಿ ಕೊಡೋರು. ಕೆಳಗಡೆ ಬಂದು ಮಾತಾಡ್ತಾ ಆ ಕಟ್ಟೆ ಮೇಲೆ ಕೂತ್ಬಿಟ್ರು. ಅವರೇ ನಿಂತ್ಕೊಂಡ್ಬಿಟ್ರು ಎಲ್ಲರೂ. ಪ್ರೆಸಿಡೆಂಟ್ ಕೆಳಗೆ ಕೂತಾಗ ಹೊರಗೆ ಕುರ್ಚಿ ಮೇಲೆ ಕೊಡ್ತಾರೆ. ತಿರುಗಿ ನೋಡಿದರು, ಕೂತ್ಕೊಳ್ಳಿ ಅಂದರು. ಸರ್ ಯು ಆರ್ ಸಿಟ್ಟಿಂಗ್ ದೇರ್, ಐ ಆಮ್ ಸಿಟ್ಟಿಂಗ್ ಆಲ್ ರೈಟ್, ಯು ಕ್ಯಾರಿ ಆನ್. ಯಾರು ಮಾಡ್ತಾರಪ್ಪ ಈಗ? ಸಣ್ಣ ಪಂಚಾಯಿತಿ ಮೆಂಬರ್ ಮಾಡೋದಿಲ್ಲ, ರಾಷ್ಟ್ರಪತಿ ಮಾಡಿದ್ದು. ನಾನು ಕಲ್ತಿದ್ದವರಿಂದ ಅಂದರೆ, ನೀವು ಹೇಗಿದ್ದೀರೋ ಹಾಗೆ ಚೆನ್ನಾಗಿದ್ದೀರಿ. ಮುಖವಾಡ ಹಾಕ್ಕೊಂಡು ನಾಟಕ ಮಾಡೋದು ಬೇಡ, ದೊಡ್ಡ ಗುಣ ಅದು. ಮತ್ತು ಇನ್ನೊಂದು ತನ್ನನ್ನು ಎಂದು ಹೊಗಳ್ಕೊಳ್ಳಿಲ್ಲ ಮನುಷ್ಯ, ನಾನು ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ, ಏನೂ ಇಲ್ಲ. ಈಗ ಮಕ್ಕಳಿಗೆ ಮಾದರಿ ಕೊಡುವಂಥದ್ದು ಬೇಕಲ್ಲ, ಯಾವುದಾದ್ರೂ ಕಲಾಂ ಕೊಡ್ಬೋದು. ಇನ್ನೊಂದು ಮುಖ್ಯ ಗುಣ ಅಂದರೆ ಕಲಿಯುವಂಥ ಗುಣ. ಆ ವಯಸ್ಸಿಗೆ ಕಲಿಯೋದಿತ್ತಲ್ಲ ಅವ್ರದ್ದು. ಒಂದು ಘಟನೆ ಆಗಾಳ ಬರ್ತಾ ಕಾರಲ್ಲಿ ಹೇಳ್ಕೊಂಬರ್ತಾ ಇದ್ದೆ ನಾನು. ಗುಲ್ಬರ್ಗಾದಲ್ಲಿ ಕಲಬುರಗಿ ಕಂಪು ಅಂತ ಕಾರ್ಯಕ್ರಮ ಆಯಿತು. ಅವ್ರ ಭಾಷಣ ಅನುವಾದ ಮಾಡೋದು ನನ್ನ ಕೆಲಸ. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ. ಅವ್ರದ್ದೊಂದು ಸ್ಟೈಲ್ ಇತ್ತು. ಸುಮಾರು ಜನ, 1 ಲಕ್ಷ ಜನ ಕೂತಿದ್ದಾರೆ. ಅಲ್ಲಿ ಹೋಗೋದಕ್ಕೆ ಮೊದಲು ನಾನು ಕೇಳಿದರು, ಡಾಕ್ಟರ್ ಕೆ ಅನ್ನೋರು. ನಾನು ಡಾಕ್ಟರ್ ಕೆ, ನಾನು ಮಾತಾಡೋದು ಅರ್ಥ ಆಗುತ್ತೆ ಅವ್ರಿಗೆಲ್ಲನೂ? ಅಲ್ಲಿ ಹಳ್ಳಿ ಹುಡುಗರೆಲ್ಲ ಬಂದಿದ್ದಾರೆ, ಸಂಶಯ ಬಂದಿರಬೇಕು ಅವ್ರಿಗೆ, ಅರ್ಥ ಆಗುತ್ತಾ ಅಂದರು. ನಾನು ಭಾಳ ಜನಕ್ಕೆ ಅರ್ಥ ಆಗೋಲ್ಲ ಸರ್ ಅಂದೆ. ಮತ್ತು ಯಾಕೆ ಬಂದಿದ್ದಾರೆ ಅವರು ಅಂದರು. ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ ಅಂದೆ. ನಾನು ನೋಡೋಕೆ ಬಂದಿದ್ದಾರೆ, ನಾನು ಹೀರೋ ಏನು ಅಂದರು. ನೀವ್ಯಾಕೆ ಹೀರೋ ಅಂತೀರಿ ಸರ್, ಅದಕ್ಕಿಂತ ದೊಡ್ಡವರು ನೀವು ಒಂದೇ. ಅಲ್ಲಿಗೆ ಮಾತು ಮುಗೀತು. ಅನುವಾದ ಮಾಡಿದ್ವಿ. ಭಾಷಣ ಮಾಡಿ ಅನುವಾದ ಮಾಡಿದ ಮೇಲೆ ಅವ್ರ ಅನುವಾದ ಕಷ್ಟ ಸ್ವಲ್ಪ. ಮೊರಾರ್ಜಿ ದೇಸಾಯಿ ಅಂತವರಿದ್ದರೆ ಒಂದು ಸೆಂಟೆನ್ಸ್ ಮಾಡಿ ನಿಂತ್ಕೊಂಡ್ಬಿಡ್ತಾರೆ, ನಾನು ಮಾಡಬೇಕು. ಮತ್ತು ಹಂಗಲ್ಲ ಅವರು. ಮೂಡ್ ಬಂದರೆ ಒಂದು 6-7 ನಿಮಿಷ ಸರ ಮಾತಾಡ್ಬಿಡೋದು, ಎಸ್ ಅಂದ್ಬಿಡೋದು. ಅದು ನಾನು ಜಿಪ್ ಫಾರ್ ನೆನಪಿಟ್ಕೊಂಡು 3-4 ನಿಮಿಷ ಆದರೂ ಬೇಕಲ್ಲ. ಮಾಡುವಾಗ ಜನ ಚಪ್ಪಾಳೆ ಹೊಡಿತಿದ್ರು, ಸಂತೋಷ ಪಡ್ತಾಯಿದ್ರು. ಹಿಂಗೆ ನಿಂತು ನೋಡ್ತಾ ಇದ್ರು. ನಾನು ಮುಗೀತು. ಮುಗಿದ ತಕ್ಷಣ ನಾನೇನು ಮಾಡಿದೆ, ಮೈಕ್ ಸರಿಸ್ಬಿಟ್ಟು, ನಾನು ಕಾನ್ಷಿಯಸ್ ಆಗಿದ್ದೆ, ಎಲ್ಲ ಮೈಕ್ ನಮ್ಮ ಕ್ಯಾಮ್ರಾ ನಮ್ಮ ಮೇಲೆ ಇದ್ದಾವೆ ಅಂತ. ನಾನು ಸರ್ ಐ ಆಮ್ ಥ್ರೂ, ನೀವು ಶುರು ಮಾಡಿ ಅಂದೆ. ಶುರು ಮಾಡಲಿಲ್ಲ. ಜೋರಾಗಿ ಹೇಳಿದೆ, ಸರ್ ಐ ಆಮ್ ಥ್ರೂ ಅಂತ. ಶುರು ಮಾಡಲಿಲ್ಲ.
ಕೈ ಅಲಗಾಡಿಸಿ ಹೇಳಿದೆ, ಸರ್ ನಾನು ಮುಗೀತು ಶುರು ಮಾಡಿ ಅಂತ. ಏನು ಮಾಡ್ಬೇಕ್ರಿ ಅವರು? ಪೂರ್ತಿ ಮರ್ತೇ ಬಿಟ್ಟಿದ್ದಾರೆ ತಮ್ಮನ್ನು. ಇಷ್ಟು ಕ್ಯಾಮ್ರಾ ತಮ್ಮ ಮೇಲೆ ಇದೆ, ಜನ ನೋಡ್ತಿದ್ದಾರೆ ಅಂತಿಲ್ಲ. ವಾಟ್ ಲವ್ಲಿ ಟ್ರಾನ್ಸ್ಲೇಷನ್ ಐ ಸೇ ಇವನ್ ಅಂಡರ್ಸ್ಟುಡ್ ಕನ್ನಡ ಅಂತ ಶುರು ಮಾಡಿಬಿಟ್ರು. ಹಾಗೆ ಆಯಿತು. ಭಾಷಣ ಮುಗಿದ್ಮೇಲೆ ಸಾಮಾನ್ಯ ಪ್ರೆಸಿಡೆಂಟ್ ಆದವ್ರು ಏನು ಮಾಡ್ತಾರೆ, ಸೀರಿಯಸ್ಸಾಗಿ ತಮ್ಮ ಚೇರಲ್ಲಿ ಕೂತ್ಕೋತಾರೆ. ಹೋಗಿ ಹೊರಗಡೆ ಬಂದರು, ಮೈಕ್ ಕೊಡಿ ಅಂದರು. ಮೈಕ್ ಇಸ್ಕೊಂಡ್ರು, ಅನೌನ್ಸ್ ಮಾಡಿದರು, ನೀವೆಲ್ಲರೂ ನನ್ನ ಭಾಷೆ ಅರ್ಥ ಆದದ್ದು ಅವ್ರ ಅನುವಾದದಿಂದ. ಅವ್ರು ಚಪ್ಪಾಳೆ ತಟ್ಟಿ ಎಲ್ಲರೂ ಅಂತ ಚಪ್ಪಾಳೆ ತಟ್ಟಿ ನಾನು ಅಪ್ಕೊಂಡ್ರು ಸ್ಟೇಜ್ ಮೇಲೆ. ಅವ್ರೋಗಿ ಚೇರ್ ಮೇಲೆ ಕೂತ್ಕೊಂಡಾಗ ಹೇಳಿದೆ, ನೀವು ಕ್ವಶ್ನೇ ಕೇಳಿದ್ದೀರಿ ನನಗೆ ಯಾಕೆ ಜನ ನೋಡೋಕೆ ಬಂದಿದ್ದಾರೆ ಅಂತ. ಈಗ ಹೇಳ್ತೀನಿ, ಉತ್ತರ ಹೇಳ್ತೀನಿ. ಇಟ್ ಈಸ್ ಸೋ ಈಸಿ ಟು ರಿಮೇನ್ ಇಗ್ನರೆಂಟ್ ಥ್ರೂ ಔಟ್ ಲೈಫ್ ಬಟ್ ಇಂಪಾಸಿಬಲ್ ಟು ರಿಮೇನ್ ಇನ್ನೋಸೆಂಟ್. ಮೂರ್ಖರಾಗಿ ಬದುಕ್ಬೋದು, ಮುಗ್ಧರಾಗಿ ಬದುಕೋದು ಭಾಳ ಕಷ್ಟ ಇದೆ. ನೀವು ಬದುಕಿದ್ದೀರಿ ಹಾಗೆ ಮುಗ್ಧರಾಗಿ, ಅದಕ್ಕೆ ಜನ ಅಟ್ರಾಕ್ಟಾಗಿ ಬರ್ತಾರೆ ನಿಮ್ಮ ಕಡೆಗೆ ಅಂತ. ಕಲಿಯೋದು ನೋಡಿ ಎಷ್ಟು ಚಂದ ಕಲಿತಾರೆ. ಪ್ರತಿ ಕ್ಷಣಕ್ಕೆ ಒಬ್ಬ ಹುಡುಗ ನಿಂತ್ಕೊಂಡ ಲೆಕ್ಚರ್ಗಿಂತ ಮೊದಲು. ಅವ್ರ ಸ್ಟೈಲ್ ಇತ್ತೊಂದು, ಎಷ್ಟು ಜನ ಡಾಕ್ಟರ್ ಆಗ್ತೀರಿ ಕೈ ಎತ್ತಿದ್ರು, ಎಷ್ಟು ಜನ ಇಂಜಿನಿಯರ್ ಆಗ್ತೀರಿ ಕೈ ಎತ್ತಿದ್ರು, ಹೀಗೆ ವಕೀಲರು ಅದೆಲ್ಲ ಕೇಳ್ಕೊಂಡ್ರು. ಇನ್ನೇನು ಭಾಷಣ ಶುರು ಮಾಡ್ಬೇಕಂದ್ರೆ ಒಬ್ಬ ಹುಡುಗ ಕೂತ್ಕೊಂಡಲ್ಲಿದ್ದ. ನನ್ನ ಕ್ವಶ್ನೆ ಇದೆ ಸರ್ ಅಂತ. ಏನು ಪ್ರಶ್ನೆ ಅಂತ ಅವ್ನು ಹೇಳಿದ, ಎಲ್ಲರದು ಕೇಳಿದ್ರಿ ನೀವೇನು ಆಗ್ತೀರಿ ಅಂತ, ರೈತ ಯಾರು ಆಗ್ತೀರಿ ಅಂತ ಕೇಳಿಲ್ಲ, ಭಾರತದ ಬೆನ್ನೆಲುಬು ರೈತ ಅಲ್ವಾ ಅಂದರು. ಒಂದು ಕ್ಷಣ ನಾನು ಪಕ್ಕದಲ್ಲಿ ನಿಂತೀನಿ, ಒಂದು ಕ್ಷಣ ಬ್ಲೀಚ್ ಆದರು ಅವರು. ತಕ್ಷಣ ರಿಕವರ್ ಆಗಿ ಏನು ಹೇಳಿದರು, ಇಲ್ಲ ಇವರೆಲ್ಲರೂ ರೈತನಿಗೆ ಸಹಾಯ ಮಾಡಬೇಕು ಅಂತ ಹೇಳಿದರು. ಬುದ್ಧಿವಂತಿಕೆ ಮಾತದು. ಆದ್ರೆ ಹೋಗುವಾಗ ನಾನು ಹೆಗಲ ಮೇಲೆ ಕೈ ಹಾಕಿ, ಐ ಲರ್ನ್ ಎ ಲೆಸನ್ ಟುಡೇ. ಇನ್ನು ಮತ್ತೊಂದು ಅಕ್ಷರ ನಾನು ಕೇಳಿದಾಗ ಎಷ್ಟು ಜನ ರೈತರು ಆಗ್ತೀರಿ ಕೇಳ್ತೀನಿ ಅಂತ. ಕಲಿಯೋದು ನೋಡಿ, ಆ ವಯಸ್ಸಿಗೆ ಕೂಡ ಕಲಿಯೋದು. ದಿಸ್ ವಾಟ್ ಐ ಲೈಕ್ ಇನ್ ಎ ಮೋಸ್ಟ್. ಅಲ್ಲ, ಅವರು ನನಗೆ ಆಶ್ಚರ್ಯ ಅಂದರೆ, ಒಂದು ಸಲ ಚಂಡೀಗಢಕ್ಕೆ ಹೋಗ್ಬೇಕಾರೆ ಪ್ರೆಸಿಡೆನ್ಶಿಪ್ ಮುಗ್ದಿತ್ತು. ಅವಾಗ ಏರ್ಪೋರ್ಟಿಗೆ ಹೋಗ್ತಾಯಿದ್ರು. ಅವಾಗೆಲ್ಲ ಝೀರೋ ಟ್ರಾಫಿಕ್ ಮಾಡಿಬಿಡ್ತಾರಲ್ಲ, VIP ಇದ್ದಾಗ ಸಾಲಿಡ್ ಕಾರ್ ಹೋಗ್ತಾ ಇರ್ತದೆ, ಒಂದು 8-10 ಕಾರ್ ಹೋಗ್ತಾ ಇರುತ್ತೆ. ಮುಂದೆ ಸೆಕ್ಯೂರಿಟಿ ಕಾರು, ಆ್ಯಂಬ್ಯುಲೆನ್ಸು, ಇವ್ರ ಕಾರು, ಹಿಂದೆ ವೈಟ್ ಇದು ಬ್ಲ್ಯಾಕ್ ಇರ್ತಾರಲ್ಲ, ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಇರ್ತಾರೆ. ನಿಂತ್ಕೊಂಡ್ಬಿಡ್ತು, ನಿಂದಿರಬಾರ್ದು ಆ್ಯಕ್ಚುಲಿ VIP ಇದ್ದಾಗ. ಏನಾಯಿತು, ಅವನು ಬ್ಲ್ಯಾಕ್ ಕ್ಯಾಟ್ಸ್ ಎಲ್ಲ ಹಾರ್ಕೊಂಡ್ರು ಕಾರಿಂದ. ಇವ್ರ ಕಾರ್ ಸುತ್ತುವರೆದ್ಬಿಟ್ಟು ಗೋ ಬ್ಯಾಕ್ ಅಂತ ಶುರು ಮಾಡಿದ್ರು. ಎಲ್ಲ ಕಾರ್ ಹಿಂದೆ ಹೋಗ್ಬೇಕಲ್ಲ, ಯಾಕೆ ಹಿಂದೆ ಹೋಗ್ತಾವೆಲ್ಲ ಅಂತ ನೋಡಿದಾಗ, ನಾನು 6ನೇ ಕಾರಲ್ಲಿ 5ನೇ ಕಾರಲ್ಲಿದ್ದೆ, ಕೂತಿದ್ದೆ, ಹಿಂಗೆ ನೋಡ್ತಾ ಇದ್ದೆ. ಹಂಗೆ ಬೆಂಡ್ ಕಾಣಿಸ್ತು, ಕಲಾಂ ಇಳ್ಕೊಂಡ್ರು ಕಾರಿಂದ. ಹಿಂದೆ ರಾತ್ರಿ 8 ಗಂಟೆ ಸುಮಾರು 8 ಗಂಟೆ 7:30 8 ಗಂಟೆ ಆಗಿರ್ಬೇಕು. ಅವ್ರು ಇಲ್ಲೇ ಕೇಳ್ಕೊತಾರೆ ಇವರು ಅಂತ ನೋಡಿದರೆ, ಈ ಸಣ್ಣ ರಸ್ತೆ ದೊಡ್ಡ ರಸ್ತೆಗೆ ಸೇರ್ಕೊಳ್ಳುತ್ತೆ. ಅಲ್ಲಿ ದೊಡ್ಡ ರಸ್ತೆಯೆಲ್ಲ ಹೋಗ್ತಾ ಇದ್ದೀವಿ. ಈ ಮೂಲೆಗೆ ಒಂದು ಪುಟ್ಟ ಹುಡುಗಿ ನಿಂತಿದೆ, ಕೈಯಲ್ಲಿ ಒಂದು ಚೆಂಡು ಹೂವಿನ ಹಾರ ಹಿಡ್ಕೊಂಡ್ರು. ಅದನ್ನು ನೋಡಿದ್ದಾರೆ ಅವರು. ನೋಡಿಬಿಟ್ಟು ವಾಪಸ್ ಬಂದು ಆ ಹುಡುಗಿ ಕಡೆಯಿಂದ ಹಾರ ಹಾಕ್ಸ್ಕೊಂಡು ತಮ್ಮ ಜೇಬಲ್ಲಿದ್ದ ಪೆನ್ ಕೊಟ್ಟು ಆಲ್ ದ ಬೆಸ್ಟ್ ಅಂತ ಹೇಳಿ ಬಂದರು. ಏರ್ಪೋರ್ಟಲ್ಲಿ ಕೇಳಿದ್ವಿ, ಅಲ್ಲಿ ಯಾಕೆ ನಿಲ್ಲಿಸಿದ್ರಿ ನೀವು ಅಂತ. ಅವ್ರು ಎಷ್ಟು ಚಂದ ಹೇಳ್ಬೇಕು ಗೊತ್ತಾ, ಪಾಪ ಮಗು ನಿಂತ್ಕೊಂಡಿದ್ದೆ, ಹಾಗೆ ಹೋಗೋಕ್ಕಾಗತ್ತಾ. ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೇಳುವಂಥ ಮಾತು. ಅಂದರೆ ಎಷ್ಟು ಮುಗ್ಧತೆ, ಮತ್ತೊಬ್ಬರ ಬಗ್ಗೆ ಪ್ರೀತಿ. ಆ ಮಗುಗೆ ನಿಂತಿದೆ, ಬಿಟ್ಟು ಹೋಗೋದು ಬೇಡ, ಕಾರ್ ನಿಲ್ಲಿಸಿ ರಿವರ್ಸ್ ಬಂದು ಮಾತಾಡಿ ಹೋಗುವಂಥದ್ದು. ಈ ಗುಣ ಇದೆಯಲ್ಲ, ಮತ್ತೊಬ್ಬರನ್ನು ಮೆಚ್ಚಿಸುವಂಥದ್ದು, ಪ್ರೀತಿಸುವಂಥದ್ದು. ಒಂದು ಪದ ಇದೆ ಅದಕ್ಕೆ, ಅಕಾರಣವಾಗಿ ಪ್ರೀತಿಸೋದು ಅಂತ. ನಾವೆಲ್ಲ ಪ್ರೀತಿ ಮಾಡೋದು ಬಿಸ್ನೆಸ್. ಅದು ನಾನು ಪ್ರೀತಿ ಮಾಡಿದ್ರೆ ಅವನಿನ ಲಾಭ ಏನಿದೆ ಅಂತ. ಅಲ್ಲಿ ಏನಿಲ್ಲ, ಅಕಾರಣವಾಗಿ ಯಾವ ಕಾರಣ ಇಲ್ಲ, ಪ್ರೀತಿ ಮಾಡೋದು ಅಷ್ಟೇ. ಪ್ರೀತಿ ಮಾಡೋದು ಅಂಥ ಗುಣ ಕಲಾಮಲ್ಲಿ ಖಂಡಿತ ಇತ್ತು. ಪುಸ್ತಕ ಓದೋದು ಹುಚ್ಚು ಮೊದಲಿಂದ. ಬೇಸಿಕಲಿ ಇಂಟೆಲಿಜೆಂಟ್ ಮ್ಯಾನ್, ಬುದ್ಧಿವಂತ ಮನುಷ್ಯ, ತುಂಬ ಓದೋರು. ಮತ್ತು ಇನ್ನೊಂದು, ಯಾವುದೇ ಪುಸ್ತಕ ಬಂದರೂ ಸುಮ್ಮನೆ ಎತ್ತಿಡೋದಿಲ್ಲ. ಅವರೊಂದು ಸ್ಪಷ್ಟ ಇತ್ತು, ಇದು ಬೇಕಿಲ್ಲ ಪುಸ್ತಕ ಅಂತಂದು ಕಳಿಸ್ಬಿಡೋರು, ಲೈಬ್ರರಿ ಕಳಿಸ್ಬಿಡಿ, ಬೇಡ ನನಗಿದು ಅಂತ. ಬೇಕಾದ ಪುಸ್ತಕ ಖಂಡಿತ ಓದ್ತಿದ್ರು. ಟ್ರಾವೆಲ್ ಮಾಡುವಾಗ ಓದಬೇಕು ಅವರು. ಆಫೀಸಲ್ಲಿ ಕೂತ್ಕೊಂಡು ತಮ್ಮ ಚೇಂಬರಲ್ಲಿ ಕೂತಾಗ ಚೂರು ಟೈಮ್ ಸಿಕ್ಕರು ಓದೋದು. ಅವ್ರಿಗೆ ಗೊತ್ತಿತ್ತು ಎಜುಕೇಷನ್ ಇಸ್ ಎನ್ ಇನ್ವೆಸ್ಟ್ಮೆಂಟ್, ರೀಡಿಂಗ್ ಈಸ್ ಎನ್ ಇನ್ವೆಸ್ಟ್ಮೆಂಟ್ ಅಂತ. ಪುಸ್ತಕ ಬರೀಬೇಕಲ್ಲ, ಭಾಷಣ ಮಾಡಬೇಕಲ್ಲ. ಈಗ ನಾವೇ ಅನ್ಕೋತೀವಿ ನಾಳೆ ಏನು ಹೇಳಬೇಕು ಅಂತ ದಿನನಿತ್ಯ ಪ್ರೋಗ್ರಾಮ್ ಇರುವಂಥ ಮನುಷ್ಯ. ಅವ್ರು ಹೇಳೋರು, ವೆನ್ ದ ಔಟ್ಪುಟ್ ಈಸ್ ವೆರಿ ಹೈ ದರ್ ಶುಡ್ ಬಿ ಗ್ರೇಟರ್ ಇನ್ಪುಟ್ ಆಲ್ಸೋ. ಇನ್ಪುಟ್ ಇದ್ದಾಗ ತಾನೇ ಔಟ್ಪುಟ್ ಬರೋದು. ಅದು ನಾನು ಓದಿ ಹೋದ್ರೆ ಬರೋದು ಹೇಗೆ. ಇಸ್ ಅ ಕಾನ್ಸ್ಟೆಂಟ್ ರೀಡರ್, ತುಂಬ ಚೆನ್ನಾಗಿ ಓದೋರು. ಒಂದು ಘಟನೆ ಇದೆ, ಜಾಸ್ತಿ ಹೇಳಿಲ್ಲ ಎಲ್ಲೂ ನಾನು ಅದನ್ನು, ಭಾಳ ಅಪರೂಪದ ಘಟನೆ ಅದು. ನಾನು ಹೋದಾಗ ಅವರು ಸೆಕ್ರೆಟರಿ ಪ್ರಸಾದ್ ಅಂತಿದ್ದ, ಅವನು ಕೇಳೋದು, ಹೀಗೆ ಇದ್ದಾರೆ ಸಾಹೇಬರು ಅಂತ. ಅವ್ರು ಪ್ರವಾಸದಲ್ಲಿರೋರು, ಯಾವತ್ತೊಂದು ಸರಿ ಇರೋರು. ಕೇಳಿ ಹೇಳ್ತೀನಿ ಇದ್ದಾರೆ ಅಂತ ಹೇಳ್ದ. ರಾತ್ರಿ 9ಕ್ಕೆ ಫೋನ್ ಮಾಡಿದ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಬರಬೇಕಂತೆ ಅಂತ. ಬೆಳಿಗ್ಗೆ 6 ಗಂಟೆಗೆ ನಾನು ಯೂಶ್ವಲ್ ಹಣೆ ಬರ ಕೋಟ್ ಹಾಕ್ಕೊಂಡೇ ಹೋದೆ. ಬೆಳಿಗ್ಗೆ ಅಲ್ಲ ಪಾಸ್ ಕೊಟ್ಟಿದ್ರು, ಸೀದಾ ಕರ್ಕೊಂಡು ಹೋದರು. ನಿಂತಿದ್ದಾರೆ ಅಲ್ಲಿ. ನಾನು ನೋಡಿದ್ರು, ಹೇ ಯು ಕೇಮ್ ಫಾರ್ ಎ ಡಿಸ್ಕಷನಾ ಅಂದರು. ನನಗೇನು ಗೊತ್ತು ಸರ್, ಎದಕ್ಕೆ ಕರೆದ್ರಿ ಗೊತ್ತಿಲ್ಲ ಅಂದು. ವಿಲ್ ಗೋ ಫಾರ್ ಎ ವಾಕ್ ಅಂದರು. ಆ ಕೋಟ್ ಕಲ್ಲೇ ಕಳೆದ್ಬಿಟ್ಟು ಇಬ್ಬರೇ ಹಿಂಗೆ ವಾಕಿಂಗ್ ಹೋದ್ವಿ. ಮೊಘಲ್ ಗಾರ್ಡನ್ಸ್, ಚಂದ ಗಾರ್ಡನ್ ಇದೆ.
ಇಷ್ಟೇ ಪ್ಯಾಸೇಜಲ್ಲಿ ಹೋಗ್ತಾಯಿದ್ವಿ. ಹಿಂದೆ 50 ಅಡಿ ದೂರದಲ್ಲಿ ಇಬ್ಬರು ಗನ್ಮ್ಯಾನ್ ಬರ್ತಾಯಿದ್ರು. ಮಾತಾಡ್ಕೊಂಡು ಹೋದ್ವಿ ಹೀಗೆ ಎಂಡ್ವರೆಗೂ. ಅಲ್ಲಿ ಸಣ್ಣ ಸಣ್ಣ ಮನೆಗಳಿದ್ದು, ಈ ಸೆಕ್ಯೂರಿಟಿ ಗಾರ್ಡ್ ಮನೆ ಹಂಗೆಲ್ಲ ಇರ್ತದೆ. ಒಂದು ಮನೆ ಮುಂದಿನ ಜನ ನಿಂತಿದ್ರು ಹೊರಗಡೆ. ಇವ್ರು ಅದನ್ನು ನೋಡಿದರು, ಹಿಂಗೆ ತಿರುಗಿದ್ರು. ಓಡಿ ಬಂದ ಆ ಸೆಕ್ಯೂರಿಟಿ ಗಾರ್ಡ್. ಏನಾಗ್ತಾಯಿದೆ ಅಲ್ಲಿ, ಯಾಕೆ ನಿಂತಿದ್ದಾರೆ ಜನ ಅಂತ ಕೇಳಿದರು. ಆಮೇಲೆ ಹೇಳ್ದ, ಸರ್ ಸೆಕ್ಯೂರಿಟಿ ಗಾರ್ಡ್ ಅಂತ ತಾಯಿ ತೀರ್ಕೊಂಡ್ರು ಸರ್ ಅಂದ. ಯಾವಾಗ? ಬೆಳಗ್ಗೆ 4:15. ದೇಹ ಏನೋ ಇದೆಯಾ ಅಂತ ಕೇಳಿದರು. ಇದೆ ಸರ್, ಅಣ್ಣ ಬರ್ತಾನೆ ಅಂತ ಕಾಯ್ತಿದ್ದಾರೆ. ಅಲ್ಲಿಗೆ ಹೋದರು ಇವರು. ಯಾಕೆ ಹೋದರು ಅಂದರೆ, ಹೊರಗೆ ನಿಂತಿದ್ದಾರಲ್ಲ ಜನ. ಸಣ್ಣ ಮನೆ ಒಳಗೆ ಸಣ್ಣ ರೂಮು. ಆ ಅಜ್ಜಿ ಹೆಣ ಮಲಗಿಸಿದ್ದಾರೆ ಸೆಂಟ್ರದಲ್ಲಿ. ಸುತ್ತಲೆಲ್ಲ ಕೂತು ಅಳ್ತಾ ಇದ್ದಾರೆ. ಇವ್ರು ಏನು ಮಾಡಬೇಕು? ಶೂಸ್ ಬಿಚ್ಚಿ ಒಳಗೆ ಹೋಗ್ಬಿಟ್ರು. ಅವನು ಸೆಕ್ಯೂರಿಟಿ ಗಾರ್ಡ್ ಹೃದಯ ಬಾಯಿಗೆ ಬಂದಿರಬೇಕು ಅವನಿಗೆ. ಅವ್ನು ಕೂಕೋತಾ ಇದ್ದ. ರಾಷ್ಟ್ರಪತಿ ಬಂದರು ಒಂದು ಸಂತೋಷ ಪಡಬೇಕು, ಏನು ಅಮ್ಮ ಸತ್ತೋದ್ರೆ ಒಂದು ದುಃಖ ಪಡಬೇಕು. ಕುರ್ಚಿ ಕೊಡಿ ಸಾಹೇಬ್ರು ಬಿದ್ದ, ಕುರ್ಚಿ ಕೊಡಿ ಅಂತ ಇದ್ದ. ಇವ್ರು ಏನು ಕೇಳಿ ನೆಲದ ಮೇಲೆ ಕೂತ್ಕೊಂಬಿಟ್ರು. ಹೆಣದ ಪಕ್ಕ ನೆಲದ ಮೇಲೆ. ಯಾರೂ ಕೂತ್ಕೊಳ್ಳಲ್ಲ ಸರ್, ನೆಲದ ಮೇಲೆ ಕೂತ್ಕೊಂಬಿಟ್ರು. ಆ ಮುದುಕಿ ಹಣೆ ಮೇಲೆ ಕೈ ಇಟ್ಟು, ಎಷ್ಟಾಯ್ತು ವಯಸ್ಸು ಅಂತ ಕೇಳಿದರು. 91 ಅಂತೇನೋ ಅಂದವ. ಅಡ್ಡಿಲ್ಲ, ಚೆನ್ನಾಗಿ ಬದುಕಿದ್ದಾರೆ, ಸಂತೋಷ ಕಳಿಸ್ಕೊಡು ಅಂತ ಸಮಾಧಾನ ಮಾತು ಹೇಳಿಬಿಟ್ಟು ಹೊರಗೆ ಬಂದರು. ಅರೇಂಜ್ ಏನು ಮಾಡಬೇಕು ಮಾಡು ಅಂತ ಹೇಳಿದರು. ಈ ಘಟನೆ ನನ್ನ ಮನಸ್ಸಲ್ಲಿ ಎಷ್ಟು ಗಾಢವಾಗಿ ಕೂತ್ಕೊಂಡಿದೆ ಅಂದರೆ, ಸಣ್ಣ ಅಧಿಕಾರದಿಲ್ಲದ್ರು ಮಾಡಲ್ಲ ಅದನ್ನು. ಪ್ರೆಸಿಡೆಂಟ್ ಹುದ್ದೆ ಎತ್ತರದಲ್ಲಿದ್ದಂಥ ಮನುಷ್ಯ ಆ ಸೆಕ್ಯೂರಿಟಿ ಗಾರ್ಡನ್ ದುಃಖಕ್ಕೆ ಸ್ಪಂದಿಸ್ತಾರಲ್ಲ, ಇದು ಭಾಳ ಮುಖ್ಯ. ಇದು ಸ್ಪಂದಿಸ್ತಾರೆ. ಅದಲ್ಲ, ಪ್ರೆಸಿಡೆಂಟ್ ಆಗಿ ಬಂದಮೇಲೆ ನಂಬರ್ 10 ರಾಜಾಜಿ ರೋಡ್ ಅಂತ ಅಲ್ಲಿ ಇರ್ತಿದ್ರು. ಅಲ್ಲಿ ಹೋದಾಗ ಆ ವಾಕಿಂಗ್ ಹೋಗೋದು ಹಿಂಗೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನಿಂತಿರ್ತಾರೆ, ಮೇಲೆ ಗನ್ ಹಿಡ್ಕೊಂಡು ಗನ್ಮನ್ ನಿಂತಿರ್ತಾರೆ. ಇವ್ರು ಕೂಗೋರು, ರಾಮ್ಜಿ ಮಗಳದ್ದು ಏನಾಯ್ತು, ಪರೀಕ್ಷೆ ರಿಸಲ್ಟ್ ಏನಾಯಿತು ಅಂದರೆ, ಸೆಕ್ಯೂರಿಟಿ ಗಾರ್ಡನ್ ಹೆಸರು ಗೊತ್ತಿದೆ, ಅವನ ಮಗಳು ಪರೀಕ್ಷೆಗೆ ಕೂತಿದ್ದಾಳೆ ಏನು ಗೊತ್ತಿದೆ, ಆಕೆ ರಿಸಲ್ಟ್ ಬಗ್ಗೆ ಇವ್ರಿಗೆ ಚಿಂತೆ. ಇದು ವೈಯಕ್ತಿಕವಾಗಿ ಸಂಬಂಧಗಳನ್ನು ಕಟ್ಕೊಳ್ಳೋದಿದೆಯಲ್ಲ, ನೋಬಡಿ ಕ್ಯಾನ್ ಬೀಟ್ ಕಲಾಂ ದೇರ್.